ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ರೆಪ್ಟೈಲ್ ರೆಸ್ಪಾನ್ಸ್ ಯೂಟ್ಯೂಬ್ ಚಾನಲ್. ಎಲ್ಲ ಚೆನ್ನಾಗಿದ್ದೀರಾ ಅನ್ಕೋತೀನಿ. ಚೆನ್ನಾಗಿಲ್ಲದೆ ಇರೋರು ಚೆನ್ನಾಗಾಗ್ಲಿ ಅಂತ ಬಯಸ್ತೀನಿ. ಎಲ್ಲರೂ ಹರ್ಪಿಂಗ್ ಪಾರ್ಟ್ ಟು. ಸೊ ಇವತ್ತು ಹರ್ಪಿಂಗ್ ಪಾರ್ಟ್ 2 ಮಾಡೇ ಬಿಡೋಣ ಅಂತ ಮತ್ತೆ ಕಾಡಿಗೆ ಬಂದಿದ್ದೀನಿ. ನಮ್ಮ ಜೊತೆ ನಮ್ಮ ಫ್ರೆಂಡ್ ಮೋಹನ್ ಅವರು ಇದ್ದಾರೆ. ಇವರೇ ನಮಗೆ ಇವತ್ತು ಈ ಕಾಡಲ್ಲಿ ಗೈಡು. ಬನ್ನಿ. ಮತ್ತೆ ಇನ್ನೊಂದು, ಈ ವಿಡಿಯೋದಲ್ಲಿ ನಾಕ್ಟರ್ನಲ್ ಪ್ಲಸ್ ಡಯಾಗ್ನಲ್ ಎರಡು ಹರ್ಪಿಂಗ್ ನೋಡ್ತೀರಾ ಅಂತೆ. ಸೊ ಬನ್ನಿ, ಟೈಮ್ ವೇಸ್ಟ್ ಮಾಡೋದು ಬೇಡ, ಸ್ಟಾರ್ಟ್ ಮಾಡೋಣ. ಬನ್ನಿ ಗಾಯ್ಸ್, ಹುಡ್ಕೋಣ. ನೀವು ನೋಡ್ತಿರೋ ಈ ಇನ್ಸೆಕ್ಟ್ ನೇಮ್ ಬಂದ್ಬಿಟ್ಟು ಸಿಕಾಡ ಅಂತ. ತುಂಬ ಜನ ಇದಕ್ಕೆ ನೋಡಿಲ್ಲ ಅಂದರೂ 100% ಇದರ ಸೌಂಡ್ ಕೇಳೇ ಇರ್ತೀರ. ಈ ಹುಳದ ವಿಶೇಷತೆ ಏನು ಗೊತ್ತಾ? ಇದು 13 to 17 ಇಯರ್ಸ್ ಈ ಫಾರ್ಮಲ್ಲೇ ನೆಲದೊಳಗಡೆ ಇರುತ್ತೆ. ಇದು ಸಿಕಾಡ ಆಗಿ ಕನ್ವರ್ಟ್ ಆಗಿ ಜಸ್ಟ್ 3 to 4 ವೀಕ್ಸ್ ಅಷ್ಟೇ ಬದುಕಿರುತ್ತೆ. ಬ್ರೀಡಿಂಗ್ ಮಾಡಿ ಮತ್ತೆ ಸತ್ತೋಗುತ್ತೆ. ಇದರಲ್ಲಿ ಮೇಲ್ ಸಿಕಾಡಾಸ್ ಫಿಮೇಲಿಗೆ ಅಟ್ರಾಕ್ಟ್ ಮಾಡೋಕ್ಕೆ 80 to 100 ಡೆಸಿಬಲ್ ತನಕ ನಾಯ್ಸ್ ಮಾಡುತ್ತೆ. ನೀವು ಈಗ ನೋಡ್ತಿರೋ ಸ್ಪೈಡರ್ ನೇಮ್ ಬಂದ್ಬಿಟ್ಟು ಜಾಯಿಂಟ್ ವುಡ್ ಸ್ಪೈಡರ್ ಅಂತ. ಇದ್ರ ವಿಶೇಷತೆ ಏನು ಗೊತ್ತಾ? ಇದ್ರ ಸಿಲ್ಕ್ ಗೋಲ್ಡನ್ ಕಲರ್ ಆಗಿರುತ್ತೆ ಮತ್ತು ಎಷ್ಟು ಸ್ಟ್ರಾಂಗ್ ಇರುತ್ತೆ ಅಂದರೆ ಸಮ್ಟೈಮ್ಸ್ ಸಣ್ಣ ಪುಟ್ಟ ಪಕ್ಷಿ ಕೂಡ ಸಿಕ್ಕಾಕೊಳ್ಳುತ್ತೆ. ಇದಕ್ಕೆ ಜಾಯಿಂಟ್ ವುಡ್ ಅಂತ ಏನಕ್ಕೆ ಹೆಸರಿಟ್ಟಿದ್ದಾರೆ ಅಂದರೆ ಒಂದ್ಸತಿ ಇದ್ರ ಸೈಜ್ ನೋಡಿ ಗೊತ್ತಾಗುತ್ತೆ. ಆ್ಯಂಡ್ ಇದು ನೀವು ನೋಡ್ತಿರೋದು ಫೀಮೇಲ್. ಮೇಲ್ ಇದ್ರಕ್ಕಿಂತ ತುಂಬ ಸಣ್ಣದಾಗಿ ರೆಡ್ ಕಲರಲ್ಲಿರುತ್ತೆ. ಅದೇ ಈ ಸ್ಪೀಷೀಸಲ್ಲಿ ವಿಶೇಷ. ನೀವು ನೋಡ್ತಿರೋದು ಶೀಲ್ಡ್ ಟೈಲ್ಡ್ ಸ್ನೇಕ್. ಇದನ್ನ ತುಂಬ ಜನ ಮಾಟ ಮಂತ್ರಕ್ಕೆ ಯೂಸ್ ಮಾಡ್ತಾರೆ, ಬಟ್ ಅದೆಲ್ಲ ಅಫೆನ್ಸ್. ಏನಕ್ಕೆ ಅಂದರೆ ತುಂಬ ಜನ ಇದಕ್ಕೆ 2 ತಲೆ ಇದೆ ಅನ್ಕೋತಾರೆ, ಬಟ್ ಅದು ತಲೆ ಅಲ್ಲ. ನೀವು ನೋಡ್ಬೋದು, ಅದು ಅದ್ರ ಬಾಲ. ಅದು ತನ್ನ ಡಿಫೆನ್ಸ್ ಮೆಕ್ಯಾನಿಸಮಿಗೋಸ್ಕರ ತಲೆ ಥರ ಯೂಸ್ ಮಾಡ್ಕೊಳ್ಳುತ್ತೆ. ಆ್ಯಂಡ್ ಇದ್ರ ಬಾಲ ತುಂಬ ಹಾರ್ಡ್ ಆಗಿರುತ್ತೆ, ಅದೇ ಅದ್ರ ಡಿಫೆನ್ಸ್ ಮೆಕ್ಯಾನಿಸಮ್.
ನೀವು ನೋಡ್ತಿರೋದು ಟೋಡ್, ಫ್ರಾಗ್ ಅಲ್ಲ. ತುಂಬ ಜನ ಫ್ರಾಗಿಗೂ ಟೋಡಿಗೂ ಕನ್ಫ್ಯೂಸ್ ಮಾಡ್ಕೋತಾರೆ, ಬಟ್ ಫ್ರಾಗಿಗೂ ಟೋಡಿಗೂ ತುಂಬ ವ್ಯತ್ಯಾಸ ಇದೆ. ನೀವು ಇವಾಗ ನೋಡ್ತಿದ್ದೀರಲ್ಲ, ಇದು ಫ್ರಾಗ್ ಸ್ಪೀಷೀಸಿಗೆ ಸೇರಿರೋದು. ಫ್ರಾಗಿಗೂ ಟೋಡಿಗೂ ಟೋಟಲ್ ಡಿಫ್ರೆನ್ಸ್ ಏನೇನಿದೆ ಅಂತ ನಾನೊಂದು ಅದಕ್ಕೆ ವಿಡಿಯೋನೇ ಮಾಡಿ ಹಾಕ್ತೀನಿ. ಬಟ್ ಬೇಸಿಕ್ ಆಗಿ ಫ್ರಾಗ್ಸ್ ಸ್ಮೂತ್ ಸ್ಕಿನ್ನಲ್ಲಿರುತ್ತೆ, ಟೋಡ್ಸ್ ರಫ್ ಸ್ಕಿನ್ನಲ್ಲಿರುತ್ತೆ. ಸೊ ಗೈಸ್, ರಾತ್ರಿ ಬಂದ್ಬಿಟ್ಟು 11 ಕಾಲಾಗಿದೆ. ಡೀಪ್ ಫಾರೆಸ್ಟಲ್ಲಿ ಇದ್ದೀವಿ. ಮತ್ತು ಎಲ್ಲರಿಗೂ ಹೇಳೋಕ್ಕೆ ಇಷ್ಟಪಡ್ತೀನಿ ಏನಂದರೆ, ನಾವು ಬರೀ ಹುಡುಗರೇ ಇಲ್ಲ, ನಮ್ಮ ಜೊತೆಗೆ ಫಾರೆಸ್ಟ್ ಡಿಪಾರ್ಟ್ಮೆಂಟಿಂದ ಒಬ್ಬರು ಸರ್ರು ಇದ್ದಾರೆ. ಅವ್ರ ಗೈಡೆನ್ಸಿಂದ ಹೋಗ್ತಿದ್ದೀವಿ. ಮತ್ತು ಕಾಡೊಳಗಡೆ ಒಬ್ಬೊಬ್ಬರೇ ಈ ಥರ ಎಲ್ಲ ಹೋಗ್ತಿದ್ದೀವಿ ಅಂತ ಅನ್ಕೊಂಬೇಡಿ. ನೋಡಿ, ನಮ್ಮ ಗೈಡ್ ಇಲ್ಲೇ ಇದ್ದಾರೆ. ಸರಿ, ಬನ್ನಿ ಮುಂದೆ ಹೋಗೋಣ.
ಕಾಡ್ ಮಧ್ಯೆ ಇದ್ದೀವಿ, ವಾಪಸ್ ಹೋಗ್ತಾ ಇದ್ದೀವಿ. ಫೈನಲಿ ಇನ್ನೇನು ವಿಡಿಯೋ ಮುಗಿಯೋಕ್ಕೆ ಬಂತು. ಈ ವಿಡಿಯೋಗೆ ನಮ್ಮ ಮೋಹನ್ ಅವರು ತುಂಬ ಹೆಲ್ಪ್ ಮಾಡಿದ್ದಾರೆ. ಥ್ಯಾಂಕ್ಸ್ ಕಣಪ್ಪ. ಇರಲಿ. ಮತ್ತು ನಮ್ಮ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಸರ್ ಅವರು ಭಾಳ ಮುಂದೆ ಇದ್ದಾರೆ. ಸೊ ಗೈಸ್, ಫೈನಲಿ 2 ದಿನ ನಡೆದ ಈ ಹರ್ಪಿಂಗ್ ವಿಡಿಯೋ ಡಾಕ್ಯುಮೆಂಟ್ರಿನ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ಈ ವಿಡಿಯೋದಲ್ಲಿ ನಮಗೆ ನನ್ನ ಫ್ರೆಂಡ್ ಆದ ಮೋಹನ್ ಮತ್ತು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಸರ್ ಆದ ಲಿಂಗಪ್ಪ ಸರ್ ಅವರು ತುಂಬ ಹೆಲ್ಪ್ ಮಾಡಿದ್ದಾರೆ. ಇವರಿಬ್ಬರು ಇಲ್ಲದೆ ಈ ವಿಡಿಯೋ ಸಾಧ್ಯನೇ ಇರಲಿಲ್ಲ. ಒಂದು ಸತಿ ಇವ್ರ ಬಾಯಿಂದನೂ ಕೇಳೋಣ. ಸರ್, ನೋಡ್ತಿರೋರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಇದು ಎಂ ಕಾವಲ್ ಮಾಡ್ತೀವಿ ನಾವು. ಅಂದರೆ ಡಿಪಾರ್ಟ್ಮೆಂಟಿಂದ ಬಿಟ್ಟಿದ್ದಾರೆ. ನಾವು ಡೇ ನೈಟು ಯಾರಿಗೂ ಕಡಿಲಿಕ್ಕೆ ಬಿಡ್ತಾ ಇಲ್ಲ. ನಾವು ಗಾಡಿಗಳನ್ನು ಹಿಡಿದು ರೇಂಜ್ ನಾವು ಏನು ಸಿಬ್ಬಂದಿಗಳಿದೆ ನಾವು ಅವ್ರಿಗೆ ಹೋಗಿಸ್ತೀವಿ. ಸರ್, ಎಷ್ಟು ವರ್ಷದಿಂದ ಇದ್ದೀರಾ? ನಾವೀಗ 8ನೇ ವರ್ಷ ಇದು ಮಾಡ್ತಾ ಇರೋದು. ಇವಾಗ 8ನೇ ವರ್ಷ ಮಾಡ್ತಾ ಇರೋದು ನಾವು. ಸರಿ, ಕಾಡಲ್ಲಿ ಏನೇನು ಪ್ರಾಣಿ ಸಿಗುತ್ತೆ? ಕಾಡಲ್ಲಿ ಪ್ರಾಣಿ ಜಿಂಕೆ ಆಗಿರ್ಬೋದು, ಅಥವಾ ನವಿಲಾಗಿರ್ಬೋದು, ಅಥವಾ ಬರುಕಾಗಿರ್ಬೋದು, ಅಥವಾ ಹಂದಿ ಆಗಿರ್ಬೋದು, ಸಾಕಷ್ಟು ಪ್ರಾಣಿಗಳು ಇದ್ದಾವೆ. ಕೊಲ್ಲೋದು ಯಾರು ಅಥವಾ ಯಾರು ಏನಾರು ಕೊಲ್ಲಿಕ್ಕೆ ಬಂದರೆ ನಾವು ಅವರಿಗೆ ನಾವು ಬಂದೋಬಸ್ತ್ ಮಾಡಿ ಅವ್ರನ್ನ ಏನು ಅರೆಸ್ಟ್ ಮಾಡ್ಬೇಕೋ ಅದನ್ನು ನಾವು ಮಾಡ್ತೀವಿ, ನಮ್ಮ ಕೈ ಸಿಕ್ಕಿರೆ. ಅದೇ ಫ್ರೆಂಡ್ಸ್, ಕಾಡು ಪ್ರಾಣಿಗಳಾಗಲಿ ಯಾವುದೇ ವೈಲ್ಡ್ ಲೈಫನ್ನು ಮುಟ್ಟೋದು ಅಫೆನ್ಸ್. ನಾಡಲ್ಲೇ ಬರಲಿ, ನಿಮ್ಮ ಮನೆಗೆ ಬರಲಿ, ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಇಲ್ಲ ರೆಸ್ಕ್ಯೂ ಅವರಿಗೆ ಹೇಳಿ ಬಂದು ರೆಸ್ಕ್ಯೂ ಮಾಡ್ತಾರೆ. ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಇದೇ ಥರ ಕಾಂಟೆಂಟ್ ಮುಂದೆ ಬೇಕಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿ ತನಕ ಬಾಯ್. ಥ್ಯಾಂಕ್ ಯು ಸೋ ಮಚ್.